ಶುಭೋದಯ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ರಾಶಿ ಕಲ್ಲುಗಳ ಕುರಿತಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಂದರೆ ಪ್ರತಿಯೊಂದು ರಾಶಿಗೂ ಕೂಡ ಒಂದೊಂದು ಕಲ್ಲಿರುತ್ತಂತೆ. ಹಾಗಿದ್ರೆ ಏನಿದು ರಾಶಿ ಕಲ್ಲುಗಳಂದ್ರೆ, ಇದರಿಂದ ಏನು ಫಲ ಸಿಗುತ್ತೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನು ಎಂದಿನಂತೆ ಗುರೂಜಿಯವರು ನಿಮಗೆಲ್ಲ ತಿಳಿಸಿಕೊಡಲಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ನನ್ನ ಜೊತೆ ಇದ್ದಾರೆ ವಂಶ ಪಾರಂಪರ್ಯ ಜ್ಯೋತಿಷ್ಯರು ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರುವ ನಾಗೇಶ್ ಗುರೂಜಿಯವರು. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ವಾಗರ್ತ ಇವ ಸಂಪೃತೋ ವಾಗರ್ತಃ ಪತಿಪತೆಯ ಜಗತಃ ಪಿತರ ಒಂದೇ ಪಾರ್ವತಿ ಪರಮೇಶ್ವರು. ಗುರೂಜಿ, ರಾಶಿ ಕಲ್ಲುಗಳು ಎಲ್ರಿಗೂ ಕೂಡ ಯಾರ್ಯಾರ ಹೆಸರಿಗೆ ಯಾವ್ಯಾವ ರಾಶಿ ಬರುತ್ತೆ ಅನ್ನೋದು ಗೊತ್ತಿದೆ. ಆದರೆ ರಾಶಿ ಕಲ್ಲುಗಳು ಕೂಡ ಇರುತ್ತೆ ಅನ್ನೋದು ಬಹುತೇಕರಿಗೆ ಗೊತ್ತಿರೋದಿಲ್ಲ. ಏನಿದು ರಾಶಿ ಕಲ್ಲುಗಳು, ಇದರಿಂದ ಏನು ಫಲ ಸಿಗುತ್ತೆ, ಈ ಕುರಿತಾಗಿ ಮಾಹಿತಿ ತಿಳಿಸ್ಕೊಡಿ. ನವಗ್ರಹಗಳು, ನವರತ್ನಗಳು ಅಂತಂದರೆ ನಮ್ಮ ಸೂರ್ಯಾಯ, ಚಂದ್ರಾಯ, ಮಂಗಳಾಯ, ಬುಧಾಯ, ಗುರು, ಶುಕ್ರ, ಶನಿ, ಬೆಶ್ಚ, ರಾಹುವೆ, ಕೇತುವೆ ನಮಃ. ಈ ನವಗ್ರಹಗಳ ಆರಾಧನೆ ಮೇರೆಗೆ ಈ ನವರತ್ನಗಳನ್ನು ಪರಿಪಾಲನೆ ಮಾಡಬೇಕಾಗುತ್ತದೆ. ಈ ನವರತ್ನಗಳನ್ನು ಹೇಗೆ ರಾಶಿಗಳಿಗೆ ಅನುಕೂಲವಾಗಿ ಮತ್ತು ನಕ್ಷತ್ರಗಳಿಗೆ ಸಂಬಂಧಿಕವಾಗಿ ನಮ್ಮ ರಾಶಿ ನಕ್ಷತ್ರಗಳಿಂದ, ನಮ್ಮ ಜನ್ಮ ಕುಂಡಲಿಯಿಂದ ನಮಗೆ ಅಂದರೆ ಯಾವ ರಾಶಿ ನಕ್ಷತ್ರದವರು ಯಾವ ಕಲ್ಲನ್ನು ಧರಿಸಿದರೆ ಹೇಗೆ ನಮಗೆ ಕನೆಕ್ಟ್ ಆಗುತ್ತೆ, ಹೇಗೆ ನಮಗೆ ಹೊಳಿತಾಗುತ್ತದೆ, ನಮ್ಮ ಜೀವನ ಆಡಿಗೆ, ನಮ್ಮ ಬದುಕಿಗೆ ಹೇಗೆ ಅದು ನಮಗೆ ಸಪೋರ್ಟ್ ಮಾಡುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ತಿಳಿದುಕೊಳ್ಳೋಣ. ಇವಾಗ ರಾಶಿ ಕಲ್ಲುಗಳು ಮುಖ್ಯವಾಗಿ ಮೇಷರಾಶಿಗೆ ಸಂಬಂಧಿಸಿದಂತೆ 3 ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತೀವಿ. ಈ 9 ಗ್ರಹಗಳಲ್ಲಿ, 9 ನವಗ್ರಹಗಳಲ್ಲಿ 9 ನವರತ್ನಗಳು ಬರ್ತವೆ. ಆ 9 ನವರತ್ನಗಳಲ್ಲಿ ಮೇಷರಾಶಿಗೆ ವಿಶೇಷವಾಗಿ ಕೆಂಪು, ಹಳದಿ ಮತ್ತು ಕೇಸರಿ. ಕೆಂಪು, ಹಳದಿ ಮತ್ತು ಕೇಸರಿ ಈ ನವರತ್ನವನ್ನು, ಈ 3 ಕಲ್ಲನ್ನು ಮೇಷರಾಶಿಯವರು ಉಪಯೋಗಿಸಬೇಕು. ಈ ಮೇಷರಾಶಿಯವರು ಉಪಯೋಗಿಸಿದಾಗ ಏನಾಗುತ್ತದೆ, ಹಣಕಾಸಿಗೆ ಸಂಬಂಧಪಟ್ಟಂತಹ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮತ್ತು ನಾವು ಅಂದ್ಕೊಂಡಂತಹ ಕೆಲಸ ಕಾರ್ಯಗಳನ್ನು ಇಂಪ್ರೂವ್ಮೆಂಟ್ ಮಾಡಿಕೊಳ್ಳುವುದಕ್ಕೋಸ್ಕರ ಈ 3 ಕಲ್ಲನ್ನು ಆಯ್ಕೆ ಮಾಡ್ಕೊಳ್ತೀವಿ. ಈ ರಾಶಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಮೇಷರಾಶಿಯವರು ಈ 3 ಕಲ್ಲುಗಳನ್ನು ಧರಿಸಿದಾಗ ಪ್ರತ್ಯೇಕವಾಗಿ ಅವರ ಸ್ವಯಂ ನಿರ್ಧಾರಗಳು ಅನ್ನುವಂಥದ್ದು ಏನಿರುತ್ತೋ ಆ ನಿರ್ಧಾರಗಳಿಗೆ ಸಕ್ಸಸ್ ಆಗುವಂತಹ ಸಪೋರ್ಟ್ ಅನ್ನುವಂಥದ್ದು ಈ 3 ಕಲ್ಲುಗಳಿಂದ ಆಗುತ್ತದೆ. ಈ 3 ಕಲ್ಲುಗಳಲ್ಲಿ ವಿಶೇಷವಾಗಿ ಮಾಣಿಕ್ಯ ಅನ್ನುವಂಥದ್ದು ಮೇಷರಾಶಿಗೆ ಸಂಬಂಧಿಸುತ್ತದೆ. ಈ ಮಾಣಿಕ್ಯ ಮೇಷರಾಶಿಗೆ ಸಂಬಂಧಿಸಿದಂತೆ ಅವರು ಯಾವುದೇ ರೀತಿಯ ಸಂಕಲ್ಪ ಅನ್ನುವಂಥದ್ದು ಇಟ್ಕೊಂಡಿರ್ತಾರೋ, ಗುರುವಿನ ಆಜ್ಞೆಯಿಂದ ಈ ಮಾಣಿಕ್ಯ ಅನ್ನುವಂಥದ್ದು ಬೆಳ್ಳಿನಲ್ಲಾಗಿರ್ಬೋದು ಅಥವಾ ಬಂಗಾರದಲ್ಲಾಗಿರ್ಬೋದು ಧರಿಸಿದಾಗ ಅವರಿಗೆ ಆ ದಿನ ನಕ್ಷತ್ರದಿಂದನೂ ಕೂಡ ಮಾಣಿಕ್ಯ ಅನ್ನುವಂಥದ್ದು ಅವರ ಜೀವನವೇ ಶೈಲಿ ಅನ್ನುವಂಥದ್ದು ಬದಲಾಗುವಂತಹ ಸಾಮರ್ಥ್ಯ ಅನ್ನುವಂಥದ್ದು ಈ ಮಾಣಿಕ್ಯ ಕಲ್ಲಿಗೆ ಸೂಕ್ತವಾದ ಮೇಷರಾಶಿಗೆ ಅನ್ನುವಂಥದ್ದು ಸೂಕ್ತವಾಗಿರ್ತದೆ. ಎರಡನೆಯದಾಗಿ ವೃಷಭ ರಾಶಿಗೆ ಸಂಬಂಧಿಸಿದ್ದು. ವೃಷಭ ರಾಶಿಗೆ ವಿಶೇಷವಾಗಿ ಎಲ್ಲ ನವರತ್ನಗಳಲ್ಲೂ ಕೂಡ ನವಗ್ರಹಗಳಿಗೆ ಆರಾಧನೆಯ ಮೇರೆಗೆ ನವಗ್ರಹಗಳನ್ನು ಪೂಜಾ ಪದ್ಧತಿಗಳ ಪ್ರಕಾರವಾಗಿ ಪರಿಪಾಲನೆ ಅನ್ನುವಂಥದ್ದು ಮಾಡಿದಾಗ ನವಗ್ರಹಗಳಿಗೆ ವಜ್ರ, ಮರತಕ ಮತ್ತು ನೀಲಂ ಅನ್ನುವಂಥದ್ದು ಮಕರ ರಾಶಿ, ವೃಷಭ ರಾಶಿಗೆ ಸಂಬಂಧಿಸುತ್ತದೆ. ಈ ವೃಷಭ ರಾಶಿಗೆ ಮುಖ್ಯವಾಗಿ ಅವರಿಗೆ ಆಗಿರುವಂತಹ ಅಡಚಣೆಗಳು ಮತ್ತು ಸಾಲ ಬಾಧೆ ಅನ್ನುವಂಥದ್ದು ಏನಿರುತ್ತೋ ಈ ಸಾಲ ಬಾಧೆ ಅನ್ನುವಂಥದ್ದು ಮತ್ತು ಕುಟುಂಬದಲ್ಲಿ ಗಂಡ ಹೆಂಡತಿರಿನಲ್ಲಿ ವಿರಸ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಕೂಡ ಪರಿಪಾಲನೆ ಅನ್ನುವಂಥದ್ದು ಮಾಡ್ಕೋಬೋದು, ಪರಿಹಾರ ಮಾಡ್ಕೋಬೋದು. ಎರಡನೆಯದಾಗಿ ಕಂಕಣ ಭಾಗ್ಯ ಯಾರಿಗೆ ಆಗ್ತಾ ಇರೋಲ್ವೋ, ವಿಳಂಬ ಆಗ್ತಾ ಇರುತ್ತೋ, ವಯಸ್ಸಾಗ್ತಾ ಇರುತ್ತೆ, ಕಂಕಣ ಭಾಗ್ಯ ಎನ್ನುವಂಥದ್ದು ಇನ್ನೂ ಕೂಡ ಬಂದಿರೋದಿಲ್ಲ, ಅಂಥವರಿಗೆ ಸಹಾಯ ಅನ್ನುವಂಥದ್ದು ಆಗುತ್ತದೆ. ಈ 3 ಕಲ್ಲುಗಳಲ್ಲಿ ಮುಖ್ಯವಾಗಿ ನೀಲಂ ಅನ್ನುವಂಥದ್ದು ವೃಷಭ ರಾಶಿಗೆ ಪ್ರಯುಕ್ತಕವಾಗಿರುತ್ತದೆ, ಸೂಕ್ತವಾಗಿರುತ್ತದೆ. ವೃಷಭ ರಾಶಿಯವರು ಈ ನೀಲಂ ಅನ್ನುವಂಥದ್ದು ಧರಿಸಿದಾಗ ಆರೋಗ್ಯಕ್ಕೆ ಮತ್ತು ಗಂಡ ಹೆಂಡತಿರಿನಲ್ಲಿ ವಿರಸ ಅನ್ನುವಂಥದ್ದು ಮತ್ತು ಯಾರಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು, ನಿಧಾನ ಅನ್ನುವಂಥದ್ದು, ವಿಳಂಬ ಅನ್ನುವಂಥದ್ದು ಆಗ್ತಾ ಇರ್ತದೆ ಅವರಿಗೆ ಪ್ರತ್ಯೇಕವಾಗಿ ಸಪೋರ್ಟ್ ಮಾಡ್ತದೆ. ಇದನ್ನು ಕೂಡ ಗುರುವಿನ ಆಜ್ಞೆಯಿಂದನೇ ಧರಿಸಬೇಕಾಗುತ್ತದೆ. ಚಿನ್ನ ಮತ್ತು ಬೆಳ್ಳಿನಲ್ಲಿ ಧರಿಸಬಹುದು ಮತ್ತು
ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿ, ನವಗ್ರಹ ಶಾಂತಿ ಮತ್ತು ನವಗ್ರಹ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಮತ್ತು ನವಗ್ರಹ ಮಂತ್ರ ಅನ್ನುವಂಥದ್ದು ಏನು ಬರ್ತೈತೆ, ನವಗ್ರಹ ಮಂತ್ರ ಅನ್ನುವಂಥದ್ದು ಪಠಿಸಿದ ನಂತರನೇ ಈ ನೀಲಂ ಅನ್ನುವಂಥದ್ದು ಧರಿಸಬೇಕಾಗುತ್ತದೆ. ಧರಿಸಿದಾಗ ಈ ವೃಷಭ ರಾಶಿಗೆ ಸಂಬಂಧಿಸಿದ ಎಲ್ಲ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಆ ಸಮಸ್ಯೆಗಳಿಗೆ ಪ್ರತ್ಯೇಕವಾಗಿ ಫಲ ಅನ್ನುವಂಥದ್ದು ನೀಡುತ್ತದೆ. ಮತ್ತು ಮಿಥುನ ರಾಶಿಗೆ ಸಂಬಂಧಿಸಿದ್ದು, ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ, ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ ಈ ಮೂರನ್ನು ಕೂಡ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ಧರಿಸಬಹುದು. ಆದ್ರೂ ಕೂಡ ಇದರಲ್ಲಿ ವಿಶೇಷವಾಗಿ ಪಚ್ಚೆ ಅನ್ನುವಂಥದ್ದು ಮಿಥುನ ರಾಶಿಯವರಿಗೆ ಅನುಕೂಲ, ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಹೇಗೆ ಇದು ಸಪೋರ್ಟ್ ಮಾಡ್ತದೆ ಅಂತಂದರೆ, ನಮ್ಮ ಕುಟುಂಬದಲ್ಲಿ ವಾಸ್ತು ಪ್ರಕಾರವಾಗಿ ಸಮಸ್ಯೆಗಳಿದ್ರೂ ಕೂಡ, ಎರಡನೇದಾಗಿ ಕುಲದೇವರ ಆರಾಧನೆ ಆಗಿರ್ಬೋದು, ಇಷ್ಟ ದೇವರ ಆರಾಧನೆ ಆಗಿರ್ಬೋದು, ಯಾವುದಾದ್ರೂ ಕೂಡ ಮುಡುಪು ಅನ್ನುವಂಥದ್ದು ಇದ್ದರೆ, ಅರಕೆ ಅನ್ನುವಂಥದ್ದು ಹಾಗೆ ಉಳ್ಕೊಂಡಿದ್ದರೆ, ಆ ಅರಕೆ ಮತ್ತು ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಈ ಪಚ್ಚೆ ಅನ್ನುವಂಥದ್ದು ಕಲ್ಲಿನಿಂದ, ನವಗ್ರಹಗಳ ಆರಾಧನೆಯಿಂದ ಮತ್ತು ನವಗ್ರಹಗಳ ನವಧಾನ್ಯಗಳ ದಾನ ಮಾಡೋದ್ರಿಂದನೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡುಕೋಬಹುದು. ಈ ದಾನ ಮಾಡಿ, ನವಧಾನ್ಯವನ್ನು ದಾನ ಮಾಡಿ, ತದನಂತರ ಗುರುವಿನ ಆಜ್ಞೆಯಿಂದ ಈ ಪಚ್ಚೆ ಕಲ್ಲನ್ನು ಬೆಳ್ಳಿ ಅಥವಾ ಬಂಗಾರದಲ್ಲಿ ಧರಿಸಿದಾಗ ಆ ದಿನದಿಂದ ವಾಸ್ತು ಲೋಪದೋಷ ಅನ್ನುವಂಥದ್ದು ಏನಿರುತ್ತೋ ಅದು ಪರಿಹಾರ ಆಗುತ್ತೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಡುವಂಥದ್ದು ಮತ್ತು ಕುಟುಂಬದ ಕುಲದೇವರ ಆರಾಧನೆ ಮತ್ತು ಇಷ್ಟ ದೇವರ ಆರಾಧನೆ ಇರುವಂತಹ ಮುಡುಪುಗಳು ಅನ್ನುವಂಥದ್ದು ಪೆಂಡಿಂಗ್ ಇದ್ದಾಗ, ತೀರ್ಸೋಕ್ಕಾಗದೇ ಇದ್ದಾಗ, ಶಕ್ತಾನುಸಾರ ತೀರಿಸಲೇಬೇಕಾಗುತ್ತದೆ, ಪೆಂಡಿಂಗ್ ಇಟ್ಕೋಬಾರ್ದು. ಸೊ ಅವುಗಳನ್ನ ತೀರ್ಸೋಕ್ಕಾಗದೇ ಇದ್ದಾಗ ಈ ಪಚ್ಚೆ ಅನ್ನುವಂಥದ್ದು ಧರಿಸಿದಾಗ ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಯಾವುದೇ ಲೋಪದೋಷಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಈ ಪಚ್ಚೆ ಕಲ್ಲಿಂದ ಒಂದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ತದನಂತರ ಕಟಕ ರಾಶಿಗೆ ಸಂಬಂಧಿಸಿದ್ದು, ಕಟಕ ರಾಶಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಮುತ್ತು, ಹವಳ ಮತ್ತು ಪುಷ್ಯರಾಗ, ಮುತ್ತು, ಹವಳ ಮತ್ತು ಪುಷ್ಯರಾಗ ಕಟಕ ರಾಶಿಗೆ ಸಂಬಂಧಿಸಿದಂತೆ ಈ ಮೂರು ಕಲ್ಲನ್ನು ಕೂಡ ಧರಿಸಬಹುದು. ಅದರಲ್ಲೂ ವಿಶೇಷವಾಗಿ ಪುಷ್ಯರಾಗ, ಈ ಪುಷ್ಯರಾಗ ಕಲ್ಲು ಮಹತ್ವ ಏನು ಅಂತಂದರೆ, ಇಡೀ ನಮ್ಮ ದೇಹದಲ್ಲಿ ಇರುವಂತಹ ನರನಾಡಿಗಳಿಗೆ, ನವರಂಧ್ರಗಳಿಗೆ ಸಂಬಂಧಿಸಿದಂತೆ ಮತ್ತು ಪಂಚಮಿ ಅಂತಂದರೆ ಕಣ್ಣು, ಕಿವಿ, ಮೂಗು, ಬಾಯಿ ಮತ್ತು ಚರ್ಮಕ್ಕೆ ಸಂಬಂಧಿಸಿದಂತೆ ಯಾವುದೇ ಕಾಯಿಲೆಗಳನ್ನು ಕೂಡ ಸರಿಪಡಿಸುವಂತಹ ಪುಷ್ಯರಾಗಕ್ಕೆ ಸಂಬಂಧಿಸುತ್ತದೆ. ಮತ್ತು ಪ್ರಕೃತಿನಲ್ಲಿ ಇರುವಂತಹ ಪಂಚಭೂತಗಳು, ಈ ಪಂಚಭೂತಗಳಿಗೆ ಸಂಬಂಧಿಸಿದಂತನೂ ಕೂಡ ನಮಗೆ ಪುಷ್ಯರಾಗ ಅನ್ನುವಂಥದ್ದು ನಮ್ಮ ದೇಹಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ನಮ್ಮ ಜ್ಞಾನಕ್ಕೂ ಕೂಡ ಉಪಕಾರಿಯಾಗಿರುತ್ತದೆ. ಈ ಪುಷ್ಯರಾಗ ಅನ್ನುವಂಥದ್ದು ಕರ್ಕಟಕ ರಾಶಿಯವರಿಗೆ ವಿಶೇಷವಾಗಿರುತ್ತದೆ. ತದನಂತರ ಸಿಂಹ ರಾಶಿಯವರಿಗೆ, ಈ ಸಿಂಹ ರಾಶಿಯವರಿಗೆ ಅವ್ರಿಗಿರುವಂತಹ ಮನೋಧೈರ್ಯ ಮತ್ತು ಒಂದು ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಏನಿರುತ್ತದೋ ಅದು, ಮತ್ತು ವ್ಯಾವಹಾರಿಕವಾಗಿ ಮತ್ತು ಬಿಸ್ನೆಸ್ನಲ್ಲಿ ಏನು ಒಂದು ಹಿಡಿತ ಅನ್ನುವಂಥದ್ದು ಏನಿರುತ್ತದೋ ಈ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡುವಂಥದ್ದು ಮಾಣಿಕ್ಯ, ಮುತ್ತು, ಹವಳ ಮತ್ತು ಪುಷ್ಯರಾಗ, ಈ 4 ಕಲ್ಲುಗಳು ಬರ್ತೈತೆ. ಯಾವುದು? ಸಿಂಹ ರಾಶಿಗೆ. ಈ 4 ಕಲ್ಲುಗಳಲ್ಲಿ ವಿಶೇಷವಾಗಿ ಹವಳ ಅನ್ನುವಂಥದ್ದು ಈ ಸಿಂಹ ರಾಶಿಗೆ ವಿಶೇಷವಾಗಿರುತ್ತದೆ. ಈ ಹವಳ ಅನ್ನುವಂಥದ್ದು ಸಿಂಹ ರಾಶಿಗೆ ಹೇಗೆ ಮನೋಧೈರ್ಯ ಮತ್ತು ನಾವು ಅಂದ್ಕೊಂಡಂತಹ ವ್ಯವಹಾರಕ್ಕೆ ಸಂಬಂಧಪಡುವಂಥದ್ದನ್ನು ಒಂದು ಮೆಜಾರಿಟಿ ಅನ್ನುವಂಥದ್ದು ತಂದುಕೊಡುತ್ತದೆ, ಒಂದು ವಿಲ್ ಪವರ್ ಅನ್ನುವಂಥದ್ದು ತಂದುಕೊಡುತ್ತದೆ. ಈ ಸಿಂಹ ರಾಶಿಗೆ ಹವಳ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಅಂತಂದರೆ, ಒಂದು 100 ಜನ ಇದ್ರೂ ಕೂಡ ಆ 100 ಜನಗಳಿಗೂ ಕೂಡ ಯಾವ ರೀತಿ ಯಾರು ಏನು ಪ್ರಶ್ನೆ ಕೇಳ್ತಾರೆ ಮತ್ತು ಯಾರಿಗೆ ಏನು ಉಪಕಾರ ಅನ್ನುವಂಥದ್ದು ಬೇಕಾಗಿರುತ್ತದೆ ಅದನ್ನು ಮಾಡಿಸುವಷ್ಟು ಸಾಮರ್ಥ್ಯ ಅನ್ನುವಂಥದ್ದು ಈ ಹವಳ ಅನ್ನುವಂಥದ್ದು ಸಿಂಹ ರಾಶಿಯವರಿಗೆ ತಂದುಕೊಡುತ್ತದೆ. ಸಿಂಹ ರಾಶಿಯವರಿಗೆ ಆಲ್ರೆಡಿ ಅವರಿಗೆ ವಿಲ್ ಪವರ್ ಅನ್ನುವಂಥದ್ದು ಇರ್ತದೆ ಮತ್ತು ಇನ್ನೂ ಹೆಚ್ಚು ಸಪೋರ್ಟ್ ಮಾಡುವಂತಹ ಒಂದು ಬಲ ಅನ್ನುವಂಥದ್ದು ತಂದುಕೊಡುತ್ತದೆ ಈ ಸಿಂಹ ರಾಶಿಯವರಿಗೆ. ಮತ್ತು ಕೊನೆಯದಾಗಿ ಕನ್ಯಾ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಯಾವುದು? ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ. ಮಾಣಿಕ್ಯ, ಪಚ್ಚೆ ಮತ್ತು ವಜ್ರ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯವರಿಗೆ ಸಂಬಂಧಿಸಿದಂತೆ ಈ ಮುಖ್ಯವಾಗಿ ಮಾಣಿಕ್ಯ ಅನ್ನುವಂಥದ್ದು ತಗೋಬೋದು. ಮಾಣಿಕ್ಯ ಅನ್ನುವಂಥದ್ದು ಹೇಗೆ ಸಪೋರ್ಟ್ ಮಾಡುತ್ತದೆ ನಮ್ಮ ಜೀವನಕ್ಕೆ ಅಂತಂದರೆ,
ಬಿಸ್ನೆಸ್ ಅಂದರೆ ಹಣಕಾಸಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಸಕ್ಸಸ್ ಅನ್ನುವಂಥದ್ದು ಆಗಬೇಕು ಅಂತಂದರೆ 100 ರೂಪಾಯಿ ಇದ್ಕೊಂಡು ಆ 100 ರೂಪಾಯಿನಲ್ಲಿ 1000 ರೂಪಾಯಿ ಮಾಡುವಂತಹ ಯೋಗ ಬಲ ಹೇಗೆ, ಆ ಬುದ್ಧಿಶಕ್ತಿ ಹೇಗೆ, ಆ ತೀಕ್ಷ್ಣತೆ ಮತ್ತು ಚಾಣಕ್ಯತೆ ಅನ್ನುವಂಥದ್ದು ಈ ಮಾಣಿಕ್ಯ ಅನ್ನುವಂಥದ್ದು ತಂದು ಕೊಡ್ತದೆ. ವಿಶೇಷವಾಗಿ ಈ ಕನ್ಯಾ ರಾಶಿಯವರಿಗೆ ಏನು ಶಿವ ಮತ್ತು ಪಾರ್ವತಿ ಅರ್ಧನಾರೇಶ್ವರ ಅನ್ನುವಂಥದ್ದು ಹೇಗಿರ್ತದೋ, ಹೇಗೆ ಫಲಗಳು ಅನ್ನುವಂಥದ್ದು ನಮ್ಮ ದೇಹದಲ್ಲಿ 2 ಭಾಗದಿಂದನೂ ಕೂಡ ಋಣಮುಕ್ತವಾಗಿ ಹಣಕಾಸಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಈ ಮಾಣಿಕ್ಯ ಅನ್ನುವಂಥದ್ದು ಸಪೋರ್ಟ್ ಮಾಡ್ತದೆ. ಓಕೆ ಗುರುಜಿ, ಒಬ್ಬರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ಹಲೋ, ಮಾತಾಡಿ ಶಾಂತ ಅವರೇ, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಅವರ ಹೆಸರು, ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಡೇಟ್ ಆಫ್ ಬರ್ತ್ 22/4/99, ವರ್ಷ HG, ಪುನರ್ವಸು ನಕ್ಷತ್ರ ಮೇಡಮ್, ಕಟಕ ರಾಶಿ. ಓಕೆ, ಮಾತಾಡಿ. ವಿವಾಹದ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಪುನರ್ವಸು ನಕ್ಷತ್ರ, ಕರ್ಕಟಕ ರಾಶಿ ಅನ್ನುವಂಥದ್ದು ಹೇಳಿದ್ರಿ. ಏನು ಪ್ರಶ್ನೆ, ಏನು ಕೇಳಬೇಕಾಯ್ತು? ಮಗಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಗುರುಜಿ, ಯಾವಾಗ ಆಗಬಹುದು ಅಂತ ಕೇಳಕ್ಕೆ ಗುರುಜಿ. ಇನ್ನೊಂದ್ಸರಿ ಡೇಟ್ ಆಫ್ ಬರ್ತ್ ಹೇಳ್ತೀರಾ? 22/4/99. 22/4/99. ಹೌದು ಗುರುಜಿ. ಪುನರ್ವಸು ನಕ್ಷತ್ರ, ಕರ್ಕಟಕ ರಾಶಿ, 4ನೇ ಪಾದ ಅನ್ನುವಂಥದ್ದು ಹೇಳಿದ್ರಿ. ಹೌದು ಗುರುಜಿ. ಕರ್ಕಟಕ ರಾಶಿಗೆ ಚೆನ್ನಾಗಿದೆಯಮ್ಮ, ಏನು ತೊಂದರೆ ಏನಿಲ್ಲ. ಬಟ್ ಏನಪ್ಪ ಅಂತಂದರೆ ಆರಾಟ ಅನ್ನುವಂಥದ್ದು ಕುಂತೈತೆ ಅಂತಂದರೆ ಯಾವುದ್ರಲ್ಲೂ ಕೂಡ ನಿಲುವು ಅನ್ನುವಂಥದ್ದು ಏನಿಲ್ಲ, ನಿಲುವು ಅನ್ನುವಂಥದ್ದು ಇಲ್ಲ. ನಿಮ್ಮ ತಂದೆ ತಾಯಿ ಕಡೆಯಿಂದ ಆಗಿರ್ಬೋದು, ಮಗಳ ವಿಷಯದಲ್ಲ ಆಗಿರ್ಬೋದು, ಯಾವುದ್ರಲ್ಲೂ ಕೂಡ ಇವಾಗ ಸ್ಥಿರವಾಗಿ ನಿರ್ಧಾರ ಅನ್ನುವಂಥದ್ದು ತಗೊಳ್ಳೋಕ್ಕಾಗೋದಿಲ್ಲ. ಇವಾಗ ಸದ್ಯಕ್ಕೆ ಯಾವುದ್ರಲ್ಲೂ ಕೂಡ ಕಂಕಣ ಭಾಗ್ಯ ಅನ್ನುವಂಥದ್ದು ಕರ್ಕಟಕ ರಾಶಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನಿಧಾನ ಆಗುತ್ತೆ. ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗುತ್ತದೆ, ಏನೂ ತೊಂದರೆ ಇಲ್ಲ. ಮುಖ್ಯವಾಗಿ ಹಣಕಾಸಿಗೆ ಸಂಬಂಧಪಡುವಂಥದ್ದು ನಿಮಗೆ ಮನೆ ಕುಟುಂಬದಲ್ಲಿ ತೊಂದರೆ ಅನ್ನುವಂಥದ್ದು ಐತೆ, ಅದನ್ನು ಸ್ವಲ್ಪ ಋಣಮುಕ್ತವಾಗಿ ಪರಿಹಾರ ಅನ್ನುವಂಥದ್ದು ಮಾಡ್ಕೊಳ್ಳಿ. ಎರಡನೇದಾಗಿ ಆ ಮಗುಗೆ ಮುತ್ತು ಮತ್ತು ಪುಷ್ಯರಾಗ ಅನ್ನುವಂಥದ್ದು 2 ಕಲ್ಲುಗಳನ್ನು ಧರಿಸೋದಕ್ಕೆ ಹೇಳಿ ಕೊಡಿ, ಬೆಳ್ಳಿನಲ್ಲಿ ಧರಿಸೋದಕ್ಕೆ ಹೇಳಿ. ಉಂಗುರ ಬೆರಳಿಗೆ 2 ಕೈಯಲ್ಲೂ ಕೂಡ ಉಂಗುರ ಬೆರಳಿಗೆ ಧರಿಸೋದಕ್ಕೆ ಹೇಳಿ. ಪುಷ್ಯ ಮತ್ತು ಹವಳವನ್ನು, ಮುತ್ತನ್ನು ಈ 2 ಕೂಡ ಬೆಳ್ಳಿನಲ್ಲಿ ಧರಿಸಿದ್ರೆ ಕಂಕಣ ಭಾಗ್ಯ ಬಲ ಅನ್ನುವಂಥದ್ದು ಸ್ವಲ್ಪ ಆದಷ್ಟು ಬೇಗ ಅನ್ನುವಂಥದ್ದು ಕುದುರ್ಕೊಳ್ಳುತ್ತೆ, ಒಳ್ಳೇದಾಗುತ್ತೆ ಅಮ್ಮ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಮಂಜುನಾಥ್ ಗೌಡ ಅಂತ ಕರೆ ಮಾಡಿದ್ದಾರೆ. ಹಲೋ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ರಾಶಿ ನಕ್ಷತ್ರ ತಿಳಿಸ್ಕೊಡಿ. ಮೇಡಮ್, ನಮ್ಮ ಡೇಟ್ ಆಫ್ ಬರ್ತ್ 1/6/76 ಮೇಡಮ್. ಓಕೆ, ರಾಶಿ ನಕ್ಷತ್ರ? ರಾಶಿ ಸಿಂಹ ರಾಶಿ ಮೇಡಮ್. ಮಾತಾಡಿ, ಗುರುಜಿ ಇದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ, ಹೇಳಿ. ನಮಸ್ಕಾರ ಗುರುಜಿ, ಇವಾಗ ನಿಮ್ಗೆ ನೋಡಕೈತೆ ಗುರುಜಿ. ನಮಸ್ಕಾರ, ಹೇಳಿ. ಜನ್ಮಸ್ಥಳ ಯಾವುದು? ನಮ್ಮದು ಊರು ಗುರುಜಿ. ನಿಮ್ದು ಜನ್ಮಸ್ಥಳ, ಹುಟ್ಟಿದ ಊರು ಯಾವುದು? ಹುಟ್ಟಿದ ಊರು ಇದು ಬಳ್ಳಾರಿ ಡಿಸ್ಟ್ರಿಕ್ಟ್ ಗುರುಜಿ, ಶ್ರೀಗುಪ್ಪ ತಾಲೂಕು, ಎಷ್ಟು ಹೊಸಳ್ಳಿ ಅಂತ ಗುರುಜಿ. ಸರಿ, ಏನು ಪ್ರಶ್ನೆ, ಏನು ಕೇಳಬೇಕಾಯ್ತು? ನಮ್ಮದು ಆರೋಗ್ಯ ಸರಿಯಿಲ್ಲ ಗುರುಜಿ, ಸ್ವಲ್ಪ ಡ್ರಿಂಕ್ ಜಾಸ್ತಿ ಮಾಡಿ ಸ್ವಲ್ಪ ಮೊನ್ನೆ ಡಾಕ್ಟರ್ ತೋರಿಸ್ಕೊಂಡ್ ಬರಕ್ ಹೋಗಿ ಗುರುಜಿ. ಸರಿ, ಸ್ವಲ್ಪ ಲಿವಿಯರ್ ಸ್ಟ್ರೋಕ್ ಕೊಡೋದು ಅಂತ ಹೇಳಿ ಗುರುಜಿ. ಆಮೇಲೆ ಏನು ಇದಿಲ್ಲ, ಎಲ್ಲ ಇದಾಗತ್ತೆ ಗುರುಜಿ. ಸರಿ ಆಗಲಿ. ಇವಾಗ ನಿಮಗೆ ಏನಪ್ಪ ಅಂತಂದರೆ ಬುಧ ಆಶ್ಲೇಷ ಬುಧ ತಿಥಿ ಅಂದರೆ ಬುಧನಿಗೆ ಸಂಬಂಧಪಟ್ಟಂತೆ ದಶಾ ಭುಕ್ತಿನಲ್ಲಿ ಬುಧ ಭುಕ್ತಿ ಅನ್ನುವಂಥದ್ದು ನಡೀತಾ ಐತೆ. ಆದ ಕಾರಣದಿಂದ ನಿಮಗೆ ಆರೋಗ್ಯ ಮತ್ತು ಹಣಕಾಸು ಈ 2ರಿಂದನೂ ಕೂಡ ನಿಮಗೆ ತೊಂದರೆ ಅನ್ನುವಂಥದ್ದು ಕಾಣಿಸ್ತಾ ಐತೆ. ಸರಿನಾ? ಸಾಧ್ಯವಾದಷ್ಟು ನಿಮಗೆ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಬದಲಾವಣೆ ಮಾಡ್ಕೊಳ್ಳಿ. ಎಷ್ಟು ಆಹಾರದಲ್ಲಿ, ಊಟದಲ್ಲಿ 3 ಹೊತ್ತೂ ಕೂಡ ತಿನ್ನಲೇಬೇಕು ಅಂತ ಏನಿಲ್ಲ. 2 ಹೊತ್ತೇ ತಿನ್ನಿ, ಸ್ವಲ್ಪ ಕಡಿಮೆ ತಿನ್ನಿ, ಸಾಧ್ಯವಾದಷ್ಟು ಒಂದು ಒಳಿತು ಅನ್ನುವಂಥದ್ದು ಆಗುತ್ತದೆ. ಎರಡನೇದಾಗಿ ಪುಷ್ಯರಾಗ ಅನ್ನುವಂಥದ್ದು ಕಲ್ಲನ್ನು ನೀವೇನು ಮಾಡ್ತೀರಾ, ಅದನ್ನು ನಿಮಗೆ ಬೆಳ್ಳಿನಲ್ಲಾದರೂ ಧರಿಸ್ಬೋದು, ಬಂಗಾರದಲ್ಲಾದರೂ ಧರಿಸ್ಬೋದು. ಇಲ್ಲ ಆಗಲಿಲ್ವಾ, ಬರೀ ಕಲ್ಲನ್ನೇ, ಪುಷ್ಯರಾಗ ಕಲ್ಲನ್ನು ತರಿಸ್ಕೊಂಡು 7.2 ಕ್ಯಾರೆಟ್ ಇರುವಂಥದ್ದು ನೀವು ಧರಿಸಿದಾಗ ಆರೋಗ್ಯ
ಮತ್ತು ದೈಹಿಕವಾಗಿ ಸಂಬಂಧಪಟ್ಟುವಂಥದ್ದು ಹಣಕಾಸಿಗೆ ಸಂಬಂಧಪಟ್ಟುವಂಥದ್ದು ಈ ಎರಡನ್ನೂ ಕೂಡ ನೀವು ಪರಿಹಾರ ಮಾಡ್ಕೋಬೋದು. ಅದನ್ನು ನಿಮ್ಮ ಬಟ್ಟೆನಲ್ಲಿ ಧರಿಸಿರುವಂತಹ ಬಟ್ಟೆಯನ್ನು ತಿರ್ಗಾ ವಾಶ್ ಮಾಡಿ ಆ ಕಲ್ಲು ಒಳಗಡೆ ಆ ಕಲ್ಲನ್ನು ಆ ಬಟ್ಟೆನಲ್ಲಿ ಇಟ್ಟು ನೀವು ಮಲಗುವಂತಹ ಜಾಗದಲ್ಲಿ ಬೆಡ್ ಕೆಳಗಡೆ ಇಟ್ಕೊಳ್ಳಿ. 27 ದಿನಗಳು ಇಟ್ಕೋಬೇಕು. 27 ದಿನಗಳು ಇಟ್ಕೊಂಡಾದ ನಂತರ ಆ ಬಟ್ಟೆನ ಎತ್ಕೊಂಡು ಹೋಗ್ಬಿಟ್ಟು ನೀರಲ್ಲಿ ಹಾಕ್ಬಿಡಿ. ಆ ಕಲ್ಲನ್ನು ಮತ್ತೆ ಒಂದು ಬೆಳ್ಳಿನಲ್ಲಿ ಧರಿಸ್ಬಿಟ್ಟು ನಿಮಗೆ ಧರಿಸ್ಕೊಳ್ಳಿ, ಉಂಗುರ ಬೆರಳಿಗೆ ಹಾಕ್ಕೊಳ್ಳಿ. ಖಂಡಿತವಾಗ್ಲೂ ನಿಮ್ಮ ಮುಖ ಆರೋಗ್ಯದಲ್ಲಿ ಸುಧಾರಣೆ ಅನ್ನುವಂಥದ್ದು ಕಂಡುಕೋಬಹುದು ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ಸಮಸ್ಯೆಗಳನ್ನು ಕೂಡ ನಿಮಗೆ ಕಂಡುಕೋಬಹುದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ದ್ವಾದಶ ರಾಶಿಗಳ ಇವತ್ತಿನ ದಿನದ ದಿನ ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ. ಈ ದಿನ ಪೌರ್ಣಮಿಯ ವಿಶೇಷತೆಯಾಗಿ ಮತ್ತು ಆಶ್ಲೇಷ ನಕ್ಷತ್ರಕ್ಕೆ ಸಂಬಂಧಿಸಿದಂತೆ ಈ ದಿನದ ಸೂರ್ಯೋದಯ ಮತ್ತು ಜನ್ಮ ರಾಶಿಗೆ ಜನ್ಮ ನಕ್ಷತ್ರಗಳಿಗೆ ಸಂಬಂಧಿಸಿದಂತೆ ಇವತ್ತು ಮೊದಲನೇದಾಗಿ ಮೇಷರಾಶಿಯ ಫಲಾಫಲವನ್ನು ತಿಳಿದುಕೊಳ್ಳೋಣ. ಮೇಷರಾಶಿಗೆ ಸಂಬಂಧಿಸಿದಂತೆ ನವಗ್ರಹಗಳ ಆಧಾರದ ಮೇಲೆಗೆ ಅತಿ ಹೆಚ್ಚು ಶಕ್ತಿ, ಉತ್ಸಾಹ ಅನ್ನುವಂಥದ್ದು ತುಂಬ ಕಂಡು ಬರ್ತೈತೆ ಮತ್ತು ಯಾವುದೇ ವಿಳಂಬ ಇರುವಂತಹ ಕೆಲಸ ಕಾರ್ಯಗಳಿಗೆ ಮುನ್ನುಗ್ಗಿ ತಡ ಮಾಡಬೇಡಿ. ಯಾವುದರಲ್ಲೂ ಕೂಡ ನಿಮಗೆ ಅಡೆತಡೆಗಳು ಅನ್ನುವಂಥದ್ದು ಕೂಡ ಬಂದರೂ ಕೂಡ ಅವುಗಳನ್ನ ಯಾವುದನ್ನು ಕೂಡ ಲೆಕ್ಕಿಸದೆ ಏನು ನಿಮ್ಮ ನಿರ್ಧಾರಗಳು ಕೈಗೊಂಡಿದ್ದೀರೋ ಆ ನಿರ್ಧಾರಗಳಿಗೆ ಕೈ ಹಾಕಿ ಯಾರ ಮಾತನ್ನು ಕೂಡ ನೆಗೆಟಿವ್ ಆಗಿ ತಗೊಳ್ಳೋಕೆ ಹೋಗಬೇಡಿ. ಪಾಸಿಟಿವ್ ಆಗಿ ಯೋಚನೆ ಮಾಡಿ ಆ ಕೆಲಸ ಕಾರ್ಯಗಳಿಗೆ ನೀವು ಕೈ ಹಾಕಿದ್ರೆ ನೀವು ಮಾಡುವಂತಹ ಕಾರ್ಯ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಕಂಡು ಬರ್ತೈತೆ. ವೃಷಭ ರಾಶಿಗೆ ಸಂಬಂಧಿಸಿದಂತೆ ವೃಷಭ ರಾಶಿ ಅವರಿಗೆ ನಿಮಗೆ ಈ ದಿನ ನಿಮಗೆ ಹಣಕಾಸಿನಲ್ಲಿ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತದೆ. ಬಟ್ ಏನೂ ಕೂಡ ತೊಂದರೆ ಆಗೋದಿಲ್ಲ, ಸಮಸ್ಯೆಗಳೇನೂ ಇಲ್ಲ. ಎಷ್ಟೋ ದಿನಗಳಿಂದ ಉಳಿದುಕೊಂಡಂತಹ ಹಣಕಾಸಿನಲ್ಲಿ ಸಮಸ್ಯೆಗಳು ಅನ್ನುವಂಥದ್ದು ಆದಷ್ಟು ಬೇಗ ಪರಿಹಾರ ಮಾರ್ಗ ಅನ್ನುವಂಥದ್ದು ಬರ್ತೈತೆ ಮತ್ತು ಪ್ರೆಷರ್ ಜಾಸ್ತಿ ಇರ್ತೈತೆ. ಇವತ್ತು ಆರೋಗ್ಯ ಸಂಬಂಧಪಡುವಂಥದ್ದೇ, ಹಣಕಾಸಿಗೆ ಸಂಬಂಧಪಡುವಂಥದ್ದೇ ಪ್ರೆಷರ್ ಸ್ವಲ್ಪ ಜಾಸ್ತಿ, ಒತ್ತಡಗಳು ಅನ್ನೋಂಥದ್ದು ಜಾಸ್ತಿ ಇರ್ತೈತೆ. ಆದ್ರೂ ಕೂಡ ನೀವು ಎಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟು ತಾಳ್ಮೆಯಿಂದನೂ ಕೂಡ ನಿಮಗೆ ಸುಲಭವಾಗಿ ಕೆಲಸ ಕಾರ್ಯ ಅನ್ನುವಂಥದ್ದು ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಹಣಕಾಸು ಅನ್ನೋಂಥದ್ದು ತುಂಬ ಪೆಂಡಿಂಗ್ ಇರುವಂಥದ್ದು ಈ ದಿನ ಸ್ವಲ್ಪ ನಿಮಗೆ ಸಹಾಯವಾಗುತ್ತದೆ. ಸ್ವಲ್ಪ ಆದಷ್ಟು ಬೇಗ ನಿಮಗೆ ಅನುಕೂಲ ಅನ್ನುವಂಥದ್ದು ಕಾಣಿಸ್ತದೆ. ತದನಂತರ ಮಿಥುನ ರಾಶಿಗೆ ಸಂಬಂಧಪಡುವಂಥದ್ದೇ ಹೊಸ ಸ್ನೇಹಿತರು, ಹೊಸ ಕುಟುಂಬ ಸಂಬಂಧಿಕರು ಮನೆಗೆ ಬರುವಂತಹ ಆಕಸ್ಮಿಕವಾಗಿ ಒಂದು ಧನ ಲಾಭ ಅನ್ನುವಂಥದ್ದು ಕೂಡ ಆಗುವಂಥದ್ದು ಬರ್ತಾ ಇದೆ ಮತ್ತು ಸ್ವಂತದವರಿಂದನೂ ಕೂಡ ಒಂದು ಉಪಕಾರ ಅನ್ನುವಂಥದ್ದು ನೀವು ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಆಲೋಚನೆಗಳಿಗೆ ಸಂಬಂಧಿಸಿದಂತೆ ತುಂಬ ದಿನಗಳಿಂದ ಪೆಂಡಿಂಗ್ ಇದ್ದಂಥದ್ದು ಆ ವ್ಯವಹಾರ ಅನ್ನುವಂಥದ್ದು, ಹಣಕಾಸಾಗಿರ್ಬೋದು, ಒಂದು ಕೆಲಸ ಅನ್ನುವಂಥದ್ದು ಆಗಿರ್ಬೋದು, ಒಂದು ಜವಾಬ್ದಾರಿ ಆಗಿರ್ಬೋದು, ಸ್ವಂತದವರಿಂದನೂ ಕೂಡ ಕುಟುಂಬದವರಿಂದನೂ ಕೂಡ ಒಂದು ಸಪೋರ್ಟ್ ಅನ್ನುವಂಥದ್ದು ನಿಮಗೆ ಸಿಗುತ್ತದೆ. ನೀವು ಜಾಗರೂಕತೆಯಿಂದ ಆ ವ್ಯವಹಾರವನ್ನು ಜವಾಬ್ದಾರಿಯಾಗಿ ತೆಗೆದುಕೊಂಡ್ರೆ, ಹಿಂದೆ ತೆಗೆದುಕೊಂಡಿರೋದು ವಿಳಂಬ ಆಗಿರುತ್ತದೆ, ಬಟ್ ಇವತ್ತು ದೃಢ ನಿರ್ಧಾರ ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದು ಆದಷ್ಟು ಬೇಗ ಅನ್ನುವಂಥದ್ದು ಕಂಡುಕೋಬಹುದು. ತದನಂತರ ಕಟಕ ರಾಶಿಯವರಿಗೆ ಈ ದಿನ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ನಷ್ಟ ಪ್ರಾಪ್ತಿ ಏನಕ್ಕೆ ಅಂತಂದರೆ ಈ ದಿನದ ಬುಧ ಮತ್ತು ಗುರುವಿನ ಯೋಗ ಬಲ ಅನ್ನುವಂಥದ್ದು ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇರೋದ್ರಿಂದ ಕರ್ಕಟಕ ರಾಶಿಯವರಿಗೆ ಇಡೀ ಈ ದಿನದಲ್ಲಿ ಸ್ವಲ್ಪ ಸೋಂಬೇರಿ ಅಂತಂದರೆ ಮಾಡಲೇಬೇಕು ಅನ್ನುವಂತಹ ಕೆಲಸ ಕಾರ್ಯಗಳಿದ್ರೂ ಕೂಡ ಅದನ್ನು ಮಾಡೋಕ್ಕಾಗೋದಿಲ್ಲ, ಆ ಥರ ವಿಳಂಬ ಅನ್ನುವಂಥದ್ದು ಆಗುತ್ತದೆ. ತದನಂತರ ಅಂದರೆ ಸೂರ್ಯ ಅಸ್ತದ ನಂತರ 6 ಗಂಟೆಯ ನಂತರ ಮತ್ತೆ ರಿಕವರ್ ಆಗುವಂತಹ ಯೋಗ ಬಲ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತೈತೆ. ಸ್ವಲ್ಪ ಧೈರ್ಯವಾಗಿರಿ ಮತ್ತು ಉತ್ಸಾಹದಿಂದಿರಿ. ಇನ್ನು ಯಾವುದನ್ನು ಕೂಡ ಹೋಪ್ ಅನ್ನುವಂಥದ್ದು ಕಳ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯದಾಗಲಿ. ಸಿಂಹ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಮಾರ್ಗದರ್ಶನ ಅನ್ನುವಂಥದ್ದು ಬರ್ತಾ ಇದೆ. ನಿಮ್ಮ ಆತ್ಮವಿಶ್ವಾಸ ಅನ್ನುವಂಥದ್ದು ಯಾರು ಎಷ್ಟೇ ಹೇಳಿದ್ರೂ ಕೂಡ ಕುಗ್ಗಬೇಡಿ, ಧೈರ್ಯವಾಗಿರಿ ಮತ್ತು ಗುರು ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಅನ್ನುವಂಥದ್ದು ನಿಮಗೆ ಯಾರು ಏನೇ ಒಳ್ಳೇದು ಮಾಡಲಿ ಅಥವಾ ಕೆಟ್ಟದ್ದು ಮಾಡಲಿ, ನಿಮ್ಮ ತಾಳ್ಮೆ ಅನ್ನುವಂಥದ್ದು ಕಳ್ಕೊಳ್ದಿರ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನುವಂಥದ್ದು ಆಲೋಚನೆ ಮಾಡುವಂತಹ ಕೆಪಾಸಿಟಿ ನಿಮಗೆ ಇದೆ. ಒಳ್ಳೆಯದನ್ನು ಮಾತ್ರನೇ ತಗೊಳ್ಳಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಖಂಡಿತವಾಗ್ಲೂ ಕೂಡ ಈ ದಿನ ನಿಮಗೆ ಒಂದು ಮಾರ್ಗದರ್ಶನ ಏನು ಕೊಡ್ತಾರೋ ಆ ಮಾರ್ಗದರ್ಶನದಲ್ಲಿ ಹೋಗಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತದೆ. ನಂತರ ಕನ್ಯಾ
ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಉತ್ತಮವಾದ ಫಲಗಳು ಮತ್ತು ಯಾವ ಕೆಲಸ ಕಾರ್ಯದಲ್ಲಿ ಯಾವ ಕ್ಷೇತ್ರದಲ್ಲಿದ್ದೀರೋ ಅಲ್ಲಿ ಒಂದು ಉನ್ನತವಾದ ಸ್ಥಾನಮಾನ ದಕ್ಕುತ್ತೆ ಅನ್ನುವಂಥದ್ದು ಬರ್ತಾ ಇದೆ. ಮತ್ತು ಹಣಕಾಸಿಗೆ ಸಂಬಂಧಪಟ್ಟಂತಹ ಲಾಭದಾಯಕ ಅನ್ನುವಂಥದ್ದು ಕೂಡ ಆಗ್ತಾ ಇದೆ. ಮತ್ತು ಹೊಸ ಆಲೋಚನೆಗಳಿಗೂ ಕೂಡ ಹೊಸ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಮತ್ತು ಹೊಸ ಸಂಬಂಧವನ್ನು ಹುಡುಕುವಂಥವರು, ಹೊಸ ಸ್ನೇಹವನ್ನು ಹುಡುಕುವಂಥವರು ಈ ದಿನ ಪ್ರಾರಂಭ ಮಾಡಿದ್ರೆ ಕನ್ಯಾ ರಾಶಿಯವರಿಗೆ ಒಂದು ಶುಭ ಸೂಚನೆ ಅನ್ನುವಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ತದನಂತರ ತುಲಾ ರಾಶಿಗೆ ಸಂಬಂಧಿಸಿದಂತೆ ನೀವು ತುಂಬ ದಿನಗಳಿಂದ ಆಲೋಚನೆಗಳಲ್ಲಿ ಯಾವುದು ಪೆಂಡಿಂಗ್ ಇಟ್ಕೊಂಡಿದ್ದೀರೋ ಅದನ್ನು ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ. ಹಿತೈಷಿಗಳಿಂದ ಮತ್ತು ಕುಟುಂಬದವರಿಂದನೂ ಕೂಡ ಒಂದು ಸಹಾಯ ಅನ್ನುವಂಥದ್ದು ಬೇಕಾಗುತ್ತದೆ. ನಿಮ್ಮ ಆಲೋಚನೆಗಳಿಗೆ ತಕ್ಕಂತೆ ಅವರೂ ಕೂಡ ಸ್ಪಂದಿಸಿದರೆ ನೀವು ಅಂದ್ಕೊಂಡಿದ್ದನ್ನು ಕಾರ್ಯಸಿದ್ಧಿ ಅನ್ನುವಂಥದ್ದು ಕೂಡ ಮಾಡ್ಕೋಬಹುದು. ನಿಮ್ಮ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಹೆಜ್ಜೆ ಹಾಕಬೇಡಿ. ಸಾಧ್ಯವಾದಷ್ಟು ಮುನ್ನುಗ್ಗಿ ಆದಷ್ಟು ಕೂಡ ನಿಮ್ಮ ಅನಿಸಿಕೆಗಳಿಗೆ ತಕ್ಕಂತೆ ಭಗವಂತ ಅನ್ನುವಂಥದ್ದು ಕೂಡ ಸಹಾಯ ಒಂದು ನೆರಳಾಗಿರ್ತಾನೆ, ಒಂದು ಹೊಳಿತು ಅನ್ನುವಂಥದ್ದು ಆಗುತ್ತದೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಕೂಡ ತುಂಬ ನಿಮ್ಮನ್ನು ಕಾಡ್ತಾ ಐತೆ ಮತ್ತು ಏಕಾಂಗಿತನ ಅನ್ನುವಂಥದ್ದು ನಿಮ್ಮನ್ನು ಕಾಡ್ತಾ ಐತೆ. ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಸ್ವಲ್ಪ ಸಮಸ್ಯೆ ಅನ್ನುವಂಥದ್ದು ಕೂಡ ಕಾಣ್ತಾ ಐತೆ ಮತ್ತು ಸಂಬಂಧಿಕರಲ್ಲಿ ಉತ್ತಮವಾದ ಫಲಿತಾಂಶ ಅನ್ನುವಂಥದ್ದು ಕೊಡ್ತಾ ಇಲ್ಲ. ಅಂತಂದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಿಗೆ ಯಾವುದನ್ನು ಕೂಡ ಸಪೋರ್ಟ್ ಅನ್ನುವಂಥದ್ದು ಇಲ್ಲದೆ ಇರೋದರಿಂದ ಮಾನಸಿಕವಾಗಿ ಯೋಚನೆ ಚಿಂತೆ ಅನ್ನುವಂಥದ್ದು ಆಗ್ತಾ ಇದೆ. ಸ್ವಲ್ಪ ದಯವಿಟ್ಟು ಸಾಧ್ಯವಾದಷ್ಟು ಕೂಡ ನಿಮ್ಮ ಮನೋಧೈರ್ಯ ಅನ್ನುವಂಥದ್ದು ಗಟ್ಟಿ ಮಾಡ್ಕೊಳ್ಳಿ. ಯಾವುದನ್ನು ಕೂಡ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೆಯದಾಗುತ್ತದೆ. ಮತ್ತು ಧನುಸ್ಸು ರಾಶಿಯವರಿಗೆ ಸಣ್ಣ ಪುಟ್ಟವಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು, ನೀವು ಇರುವಂತಹ ಜಾಗದಲ್ಲಿ ಹಿತೈಷಿಗಳಿಂದ ಮತ್ತು ಸಹಪಾಠಿಗಳಿಂದ ಸ್ವಲ್ಪ ಮನಸ್ಸಿಗೆ ಸಂಬಂಧಿಸಿದಂತೆ ನೋವುಂಟು ಮಾಡುವಂತಹ ಮಾತುಗಳು ಬರ್ತೈತೆ. ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ಳೋಕೆ ಹೋಗಬೇಡಿ. ಮತ್ತು ಏನಪ್ಪ ಅಂತಂದರೆ ಹೊಸ ಅವಕಾಶ ಅನ್ನುವಂಥದ್ದು ಸಿಗ್ತೈತೆ ಕುಟುಂಬದಲ್ಲಾಗಿರ್ಬೋದು ಮತ್ತು ಪ್ರಯಾಣಕ್ಕೆ ಸಂಬಂಧಪಡುವಂತಹ ಹೊಸ ಅವಕಾಶಗಳು ಅನ್ನೋದು ಸಿಗ್ತಾ ಇದ್ದಾವೆ. ಮತ್ತು ಇಷ್ಟ ದೇವರಿಗೆ ಆರಾಧನೆ ಅನ್ನುವಂಥದ್ದು ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಕುಲದೇವರಿಗೂ ಒಂದು ಮುಡುಪು ಅನ್ನುವಂಥದ್ದು ಕಟ್ಕೊಳ್ಳಿ. ನಿಮಗೇನು ಅಡಚಣೆಗಳು ಅನ್ನೋದು ಏನಿದೆಯೋ ಅದೆಲ್ಲ ಪರಿಹಾರ ಆಗುತ್ತೆ. ಮತ್ತು ಹೊಸ ಅವಕಾಶಗಳು ಅನ್ನುವಂಥದ್ದು ಏನಿದೆಯೋ ಆ ಹೊಸ ಅವಕಾಶಗಳಿಗೂ ಕೂಡ ಉನ್ನತವಾದ ಸ್ಥಾನಮಾನ ಸಿಗುವಂತಹ ಮಾರ್ಗ ಅನ್ನುವಂಥದ್ದು ಕುಲದೇವರ ಆರಾಧನೆಯಿಂದನೂ ಕೂಡ ಆಗುತ್ತದೆ. ಮತ್ತು ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಸಮಸ್ಯೆಗಳೆಲ್ಲವನ್ನು ಕೂಡ ಸುಲಭ ರೀತಿಯಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಹೇಗೆ ನಿಮ್ಮ ಮನೋಧೈರ್ಯ ಅನ್ನುವಂಥದ್ದು ಕೂಡ ಇದೆ. ಮತ್ತು ಈ ದಿನ ವಿಶೇಷವಾಗಿ ಪೌರ್ಣಮಿಯ ವಿಶೇಷವಾಗಿ ಗುರುವಿನ ಬಲ, ಸೂರ್ಯನ ಬಲ ಮತ್ತು ಶನಿ ಮಹಾತ್ಮನ ಆರಾಧನೆ ಅನ್ನುವಂಥದ್ದಿನಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸುಲಭವಾದ ಮಾರ್ಗಗಳು ಅನ್ನುವಂಥದ್ದು ಬರ್ತೈತೆ. ಮತ್ತು ನಿಮಗೆ ಆರ್ಥಿಕವಾಗಿ ನಷ್ಟ ವಿಚಾರ ಅನ್ನುವಂಥದ್ದು ಇರೋದನ್ನು ಕೂಡ ಸಂಪೂರ್ಣವಾಗಿ ಈ ದಿನ ಪರಿಹಾರ ಮಾರ್ಗ. ಮತ್ತು ಸಾಲಬಾಧೆ ಇರುವಂಥದ್ದನ್ನು ಕೂಡ ಈ ದಿನದಲ್ಲಿ ಸ್ವಲ್ಪ ಋಣಮುಕ್ತರಾಗುವಂತಹ ಯೋಚನೆ ಅನ್ನುವಂಥದ್ದು, ಅಂತಂದರೆ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಹಣಕಾಸು ಅನ್ನುವಂಥದ್ದು ನಿಮಗೆ ಒದಗಿ ಬರುತ್ತದೆ. ಅದನ್ನು ದುರುಪಯೋಗ ಮಾಡ್ಕೊಳ್ದಿರ ಒಂದು ಉಪಯೋಗಕ್ಕೆ ಬರುವಂತಹ ಅದಕ್ಕೆ ಸ್ವಲ್ಪ ಸೇವ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಈ ದಿನದಿಂದ ಹಣಕಾಸಿಗೆ ಸಂಬಂಧಪಡುವಂಥದ್ದು ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು. ಮತ್ತು ಕುಂಭರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ನಷ್ಟ ಪ್ರಾಪ್ತಿ, ಅಂತಂದರೆ 50-50, ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ, ಆ ರೀತಿಯಾಗಿ ಕಣ್ಣು ಕಾಣಿಸ್ತಾ ಐತೆ. ಎಷ್ಟು ಪ್ರಾಮಾಣಿಕವಾಗಿ ಇರ್ತಿರೋ ಅಷ್ಟು ಪ್ರಾಮಾಣಿಕತೆಯಿಂದ ಇದ್ರೂ ಕೂಡ ಸ್ವಂತದವರಿಂದನೇ ಸ್ನೇಹಿತರಿಂದನೇ ಮಾನ ಅಪಮಾನಗಳು ಅನ್ನುವಂಥದ್ದು ಆಗ್ತಾ ಇದೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಮನೋಧೈರ್ಯ ಅನ್ನುವಂಥದ್ದು ತಂದಿಟ್ಕೊಳ್ಳಿ. ಶಿವನ ಆರಾಧನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ. ಶಿವನ ಆರಾಧನೆ ಮಾಡಿದಾಗ ನಿಮ್ಮಲ್ಲಿ ಇರುವಂತಹ ಏನು ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ಹೋಗುತ್ತೆ. ಒಂದು ಮನೋಧೈರ್ಯ ಅನ್ನುವಂಥದ್ದು ಕೂಡ ಕಾಪಾಡ್ಕೋಬೇಕಾಗುತ್ತದೆ. ಮತ್ತು ವಿಶೇಷವಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ತಗೋಬೇಕಾಗುತ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಅನ್ನೋಂಥದ್ದು ಕಾಣ್ತಾ ಇದೆ. ಆದ ಕಾರಣದಿಂದ ಆಹಾರ ಪದ್ಧತಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ. ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಉಪವಾಸ ಇದ್ರೂ ಕೂಡ ಪರವಾಗಿಲ್ಲ, ಈ ದಿನ ಸ್ವಲ್ಪ ಸುಧಾರಿಸ್ಕೋಬಹುದು, ಒಂದು ಒಳಿತು ಅನ್ನುವಂಥದ್ದು ಕಾಣಿಸ್ಕೋಬಹುದು. ಕೊನೆಯದಾಗಿ
ಮೀನರಾಶಿಯವರಿಗೆ ಸಂಬಂಧಿಸಿದಂತೆ ನಿಮಗೆ ವಿಚಾರಗಳು, ನಿಮ್ಮ ತಿಳುವಳಿಕೆ, ಬುದ್ಧಿಶಕ್ತಿ ಎಷ್ಟೇ ಇದ್ರೂ ಕೂಡ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗ ನಾನು ಸಕ್ಸಸ್ ಮಾಡ್ಕೋತೀನಿ ಅನ್ನುವಂಥ ಮನೋಧೈರ್ಯ ನಿಮಗಿದ್ರೂ ಕೂಡ ನಿಮ್ಮ ಕುಟುಂಬದವರಿಂದನೂ ಸ್ನೇಹಿತರಿಂದನೂ ಕೂಡ ಮತ್ತು ನೀವು ಕೆಲಸ ಕಾರ್ಯ ಎಲ್ಲಿ ಮಾಡ್ತಾ ಇದ್ದೀರೋ ಆ ಜಾಗದಲ್ಲಿ ಸ್ವಲ್ಪ ನಿಮ್ಮನ್ನು ಕೆಳಗಡೆ ಎಳೆಯೋದಕ್ಕೆ, ಕಾಲೆಳೆಯೋದಕ್ಕೆ ಪ್ರಯತ್ನಗಳು ಪಡ್ತಾರೆ. ಸಾಧ್ಯವಾದಷ್ಟು ಕೂಡ ಅವುಗಳಿಗೆ ಯಾವಾಗೂ ಕೂಡ ತಲೆ ಕೊಡ್ದಿರ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ವಿಶೇಷವಾಗಿ ಈ ದಿನ ನವಗ್ರಹಗಳ, ನವರತ್ನಗಳಿಗೆ ಸಂಬಂಧಿಸಿದಂತೆ, ನವಧಾನ್ಯಗಳಿಗೆ ಸಂಬಂಧಿಸಿದಂತೆ ಏನು ಕಾಳುಗಳು ಅನ್ನೋಂಥದ್ದು ಇದ್ದಾವೆ ಅವುಗಳನ್ನ ಸಾಧ್ಯವಾದಷ್ಟು ಎಲ್ಲವನ್ನು ನವಧಾನ್ಯದಲ್ಲಿ ಪ್ರತಿಯೊಂದು ಕಾಳನ್ನು ಅರ್ಧ ಕೆ ಜಿ ಆ ಥರ 9 ಕಾಳನ್ನು ಕೂಡ ದಾನದ ರೂಪದಲ್ಲೇ ಆಗಲಿ ಅಥವಾ ನಿಮಗೆ ಯಾವುದಾದ್ರೂ ಕೂಡ ಪ್ರಾಣಿ ಪಕ್ಷಿಗಳಿಗೆ ಕೊಡುವಂಥದ್ದಾಗಲಿ ಆಹಾರದ ರೂಪದಲ್ಲಿ ಕೊಟ್ಟಾಗ ನಿಮಗೆ ಇರುವಂತಹ ಮನೋಧೈರ್ಯ ಅನ್ನುವಂಥದ್ದು, ಯಾರು ನಿಮಗೆ ಕೆಳಗಡೆ ಎಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅದೆಲ್ಲನೂ ಕೂಡ ನಶಿಸಿ ಹೋಗುತ್ತೆ, ಒಂದು ಒಳಿತು ಅನ್ನುವಂಥದ್ದು ಆಗುತ್ತೆ. ಇದು ಈ ದಿನದ 12 ರಾಶಿಗೆ ಫಲಾಫಲಗಳು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಹಾಗೆ ರಾಶಿ ಕಲ್ಲುಗಳ ಕುರಿತು ಉಳಿದ 6 ರಾಶಿಗಳ ಬಗ್ಗೆ ನಾಳೆ ಮಾತಾಡೋಣ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ವೀಕ್ಷಕರೇ ನೋಡಿದ್ರಲ್ಲ, ಹಾಗೆ ನೀವು ಕೂಡ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು, ಗುರೂಜಿ ಅವರ ಹತ್ರ ಮಾತನಾಡಬೇಕು ಅಂತ ಇದ್ರೆ ನಾವೀಗ ಗುರೂಜಿ ಅವರ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅವರ ವಿಳಾಸವನ್ನು ತೋರಿಸ್ತೇವೆ, ನೀವು ಭೇಟಿ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098 990089089019 9900890818.